ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕಾವ್ಯಾರಾಮ ಎಂಬ ಕವಿಯು ರಚಿಸಿರುವ ಅಗಣಿತ ಗಣಿತ ಎಂಬ ಶೀರ್ಷಿಕೆಯುಳ್ಳ ಕವಿತೆಯ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಅಗಣಿತ ಗಣಿತ ಎಂದು ಕವನದ ಶೀರ್ಷಿಕೆ. ಗಣಿತ ಎಂಬುದು ಸಂಸ್ಕೃತ ಶಬ್ದ. ಗಣ್ಯತೆ ಇತಿ ಗಣಿತಂ ಅಂಕಶಾಸ್ತ್ರಂ ಎಂಬುದಾಗಿ ಕೋಶಗಳಲ್ಲಿ ಅರ್ಥವನ್ನು ಹೇಳಿದೆ. ಕನ್ನಡದಲ್ಲಿ ಗಣಿತಕ್ಕೆ ಲೆಕ್ಕ ಮುಂತಾದ ಪರ್ಯಾಯ ಶಬ್ದಗಳಿವೆ. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಎಂಬ ಲೆಕ್ಕಾಚಾರವೇ ಗಣಿತ. ಇಲ್ಲಿ ಈ ಪದ್ಯದಲ್ಲಿ ಸಾಂಕೇತಿಕವಾಗಿ ಗಣಿತದ ಮೂಲಕ ವೇದಾಂತ ತತ್ವವನ್ನು ಹೇಳಲಾಗಿದೆ. ಹಾಗಾಗಿ ಗಣಿತ ಶಬ್ದದಿಂದ ಪರಮಾತ್ಮನ ಲೀಲೆಯನ್ನ ಕವಿಯು ತಿಳಿಸಿದ್ದಾರೆ. ಪದ್ಯದ ಕೊನೆಯ ಸಾಲುಗಳಲ್ಲಿ ಗಣಿತವೊಂದಗಣಿತನ ಬೆರಗು ಎಂಬುದಾಗಿ ಸ್ವತಃ ಕವಿಯು ಹೇಳಿರುವುದರಿಂದ ಶೀರ್ಷಿಕೆಯಲ್ಲಿ ಅಗಣಿತ ಶಬ್ದದಿಂದ ನಮ್ಮಂತಹ ಸಾಮಾನ್ಯರ ಲೆಕ್ಕಾಚಾರಕ್ಕೆ ಸಿಗದ, ತರ್ಕಕ್ಕೆ ನಿಲುಕದ, ಕಾಲಾತೀತನಾದ, ದೇಶಾತೀತನಾದ ಪರಮಾತ್ಮನನ್ನ ಹೇಳಿದೆ. ಹೀಗೆ ಅಗಣಿತನ ಪರಮಾತ್ಮನ ಗಣಿತ, ಲೆಕ್ಕಾಚಾರ, ಲೀಲೆ ಎಂಬುದಾಗಿ ಪದ್ಯದ ಸಂಪೂರ್ಣ ಭಾವಾರ್ಥವನ್ನ ನೋಡಿದಾಗ ಶೀರ್ಷಿಕೆಗೆ ಈ ಅರ್ಥವನ್ನ ಹೇಳಬಹುದು. ಪದ್ಯದ ಮೊದಲ ಸಾಲುಗಳು ಹೀಗಿವೆ: ನಾಡಿಗೂ ಗಣಿತವಿದೆ, ನಾಡಿಗಿದೆ ಗಣಿತ ಎಂಬುದಾಗಿ. ನಾಡು ಎಂದರೆ ಸಂಪೂರ್ಣ ಜಗತ್ತು. ಆಕಾಶಾದಿ ಪಂಚಭೂತಗಳಿಂದ ಆರಂಭಿಸಿ 14 ಲೋಕಗಳನ್ನೊಳಗೊಂಡ ಬ್ರಹ್ಮಾಂಡ. ಬ್ರಹ್ಮಾಂಡದಲ್ಲಿರುವ ಸಕಲ ಜೀವರಾಶಿಗಳು, ಅವುಗಳ ಭೋಗಕ್ಕೆ ಬೇಕಾದ ಎಲ್ಲ ಭೋಗ್ಯ ವಸ್ತುಗಳು, ಇವೆಲ್ಲವೂ ನಾಡು. ಈ ನಾಡಿಗೂ ಗಣಿತವಿದೆ. ಅಂದರೆ ಈ ನಾಡು ಆಕಸ್ಮಿಕವಾಗಿ ಸೃಷ್ಟಿಯಾದದ್ದಲ್ಲ. ಈ ಜಗತ್ ಸೃಷ್ಟಿಯಲ್ಲಿ ಗಣಿತವಿದೆ, ಪರಮಾತ್ಮನ ಲೆಕ್ಕಾಚಾರವಿದೆ, ಲೀಲೆ ಇದೆ. ವೇದಾಂತದಲ್ಲಿ ಕರ್ಮ ಸಿದ್ಧಾಂತವನ್ನ ಒಪ್ಪಿದ್ದೇವೆ. ನಾವು ಜೀವಿಗಳು ಮಾಡುವ ಕರ್ಮಗಳೇ ಸೃಷ್ಟಿಗೆ ಕಾರಣ. ಧರ್ಮಾಚರಣೆ ಮಾಡಿದರೆ ಅದಕ್ಕನುಗುಣವಾಗಿ ಸುಖರೂಪವಾದ ಫಲ, ಅಧರ್ಮಾಚರಣೆಗೆ ದುಃಖರೂಪವಾದ ಫಲ. ಹೀಗೆ ಪ್ರತಿಯೊಂದು ಆಗು ಹೋಗುಗಳಿಗೂ ನಾವು ಹಿಂದೆ ಮಾಡಿದ ಕರ್ಮ ಕಾರಣ. ಪ್ರತಿಯೊಂದು ಕರ್ಮಕ್ಕೂ ಫಲ ಇದ್ದೇ ಇದೆ. ಹೀಗೆ ಯಾರು ಯಾವ ಕರ್ಮವನ್ನು ಮಾಡಿದ್ದಾನೆ ಅದಕ್ಕನುಗುಣವಾಗಿ ಯಾವಾಗ, ಎಲ್ಲಿ, ಯಾವ ಫಲವನ್ನ ನೀಡಬೇಕೆಂಬ ಗಣಿತವನ್ನು ಬಲ್ಲಂತಹ ಸರ್ವಜ್ಞನಾದ, ಸರ್ವಶಕ್ತನಾದ ಪರಮಾತ್ಮನಿಗೆ ಮಾತ್ರ ಈ ಅಗಾಧವಾದ ಜಗತ್ತನ್ನ ಸೃಷ್ಟಿಸಲು ಸಾಧ್ಯ. ನಮ್ಮ ದೃಷ್ಟಿಯಲ್ಲಿ ಅತ್ಯಂತ ಕ್ಲಿಷ್ಟಕರವಾದ ಜಗತ್ ಸೃಷ್ಟಿಯ ಹಿಂದಿರುವ ಗಣಿತವನ್ನ ಬಲ್ಲಂತಹ ಪರಮಾತ್ಮ ಅನಾಯಾಸವಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡಬಲ್ಲ. ಈ ಸೃಷ್ಟಿಯ ಹಿಂದಿರುವ ಗಣಿತವೇ ನಾಡಿನ ಗಣಿತ. ಮುಂದೆ ನಾಡಿಗಿದೆ ಗಣಿತ ಎಂಬುದಾಗಿ ಕವಿ ಹೇಳಿದ್ದಾರೆ. ಇಲ್ಲಿ ನಾಡಿ ಎಂದರೆ ಮಿಡಿತ, ಲಯಬದ್ಧವಾದ ಹೃದಯದ ಸ್ಪಂದನ. ನಾಡಿ ಮಿಡಿತವೇ ಜೀವನ. ನಮ್ಮ ಆರೋಗ್ಯದಲ್ಲಿ ಏರುಪೇರಾದರೆ ಮೊದಲು ವೈದ್ಯರು ಈ ಮಿಡಿತವನ್ನ ಪರೀಕ್ಷಿಸ್ತಾರೆ. ಈ ಮಿಡಿತಕ್ಕೆ ಒಂದು ನಿರ್ದಿಷ್ಟವಾದ ಲೆಕ್ಕವಿದೆ. ಅದು ಹೆಚ್ಚಾಗುವ ಹಾಗಿಲ್ಲ, ಕಡಿಮೆಯಾದರೂ ಕಷ್ಟ. ಯಾರು ದ್ವೇಷ ಕೋಪಗಳನ್ನು ಜಯಿಸಿದವನು, ಸುಖ ದುಃಖಗಳಲ್ಲಿ ಉದ್ವೇಗಕ್ಕೆ ಒಳಗಾಗದವನು, ಸಮಚಿತ್ತನಾದವನು, ದುಃಖೇಶು ಅನುದ್ವಿಗ್ನಮನಾಹ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮನು ತಿಳಿಸಿರುವ ಸ್ಥಿತಪ್ರಜ್ಞನು ಈ ನಾಡಿ ಗಣಿತದಲ್ಲಿ ಉತ್ತೀರ್ಣನಾಗಬಹುದು. ಹೀಗೆ ನಾಡಿಗೂ ಗಣಿತವಿದೆ, ನಾಡಿಗಿದೆ ಗಣಿತ ಎಂಬುದಾಗಿ ಕವಿಗಳು ಜಗತ್ತಿಗೂ ಜೀವನಕ್ಕೂ ಇರುವ ಗಣಿತವನ್ನ ತಿಳಿಸಿದ್ದಾರೆ. ಮುಂದೆ ಪದ್ಯದಲ್ಲಿ ಬಾನಾಡಿಗೂ ಇದೆ ಗಣಿತ ಎಂಬುದಾಗಿ ಕವಿಗಳು ಹೇಳಿದ್ದಾರೆ. ಬಾನಾಡಿ ಎಂದರೆ ಹಕ್ಕಿ. ಸಾಮಾನ್ಯವಾಗಿ ಯಾರ ಹಂಗೂ ಇಲ್ಲದೆ ಸ್ವತಂತ್ರವಾಗಿರುವವರನ್ನ ವಿಶಾಲವಾದ ಆಕಾಶದಲ್ಲಿ ಹಾರುವ ಹಕ್ಕಿಗೆ ಹೋಲಿಸುತ್ತೇವೆ. ಆದರೆ ಇಲ್ಲಿ ಹಾರುವ ಹಕ್ಕಿಗೂ ಲೆಕ್ಕವಿದೆ. ಅದು ಕೂಡ ಗಣಿತದಿಂದ ಹೊರತಾಗಿಲ್ಲ. ಅಂದರೆ ಹಾರುವ ಹಕ್ಕಿ ಆಹಾರಾದಿಗಳನ್ನ ಹುಡುಕುತ್ತಾ ಒಂದು ದಿಕ್ಕಿನಲ್ಲಿ ಹೋಗಿ ಆ ದಾರಿಯನ್ನ ಮರೆಯದೆ ಮರಳಿ ಮನೆಗೆ ಬರಬೇಕಾಗಿದೆ. ದಿಕ್ಕಿನ ಲೆಕ್ಕಾಚಾರವನ್ನ ತಪ್ಪುವ ಹಾಗಿಲ್ಲ. ಹಾಗೆಯೇ ಬಾನಾಡಿಯು ಹಾರುವಾಗ ನಿರ್ದಿಷ್ಟವಾದ ವೇಗವಿರಬೇಕು, ಲಯಬದ್ಧವಾದ ರೆಕ್ಕೆಗಳ ಬಡಿತವಿರಬೇಕು, ಶರೀರಕ್ಕೆ ಮಿತವಾದ ತೂಕವಿರಬೇಕು. ಹೀಗೆ
ಇಲ್ಲೂ ನಾವು ಗಣಿತವನ್ನ ನೋಡಬಹುದು. ಇಲ್ಲಿ ಬಹುಶಃ ಹಿಂದೆ ನಾಡಿಗೂ ಗಣಿತವಿದೆ, ನಾಡಿಗಿದೆ ಗಣಿತ ಎಂಬುದಾಗಿ ಜಗತ್ತಿಗೂ ಜೀವನಕ್ಕೂ ಗಣಿತವನ್ನ ಹೇಳಿರುವುದರಿಂದ ಬಾನಾಡಿ ಶಬ್ದದಿಂದ ಜೀವನನ್ನ ಹೇಳಬಹುದು. ವಿಶಾಲವಾದ ಬ್ರಹ್ಮಾಂಡವೆಂಬ ಆಕಾಶದಲ್ಲಿ ತನ್ನ ಕರ್ಮಕ್ಕನುಗುಣವಾಗಿ ನಾನಾ ಜನ್ಮಗಳನ್ನ ಪಡೆದು ಹಕ್ಕಿಯಂತೆ ಶರೀರದಿಂದ ಶರೀರಕ್ಕೆ ಹಾರುತ್ತಾ ವಿಹರಿಸುತ್ತಿರುವ ಸಂಸಾರಿಯಾದ ಜೀವ ಬಾನಾಡಿ. ಹೀಗೆ ಜಗತ್ತು, ಜೀವನ, ಜೀವರಿಗೆ ಇಲ್ಲಿ ಗಣಿತವನ್ನ ಹೇಳಿದೆ. ಮುಂದೆ ಕಾಡಲಿದೆ ಗಣಿತ ಎಂಬುದಾಗಿ ಪದ್ಯದಲ್ಲಿ ನೋಡಬಹುದು. ಕಾಡಿನಲ್ಲಿ ಗಣಿತ, ಕಾಡು ಎಂದರೆ ಅರಣ್ಯ, ಪ್ರಕೃತಿ ಎಂಬ ಅರ್ಥವನ್ನ ಹೇಳಬಹುದು. ಸೂರ್ಯೋದಯ, ಸೂರ್ಯಾಸ್ತ, ಗಾಳಿ, ಮೋಡ, ಮಳೆ, ಬೆಳೆ, ಹಸಿರು, ಹೂವು, ಹಣ್ಣು, ಹಗಲು, ಇರುಳು ಇವುಗಳೆಲ್ಲವುಗಳಿಗೂ ಒಂದು ಲೆಕ್ಕಾಚಾರವಿದೆ. ಆ ಲೆಕ್ಕದಲ್ಲಿ ಲೋಪವಾದಾಗ ಪ್ರಕೃತಿ ವಿಕೋಪವಾಗುವುದು. ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಮಹಾಪ್ರಲಯವೇ ಸಂಭವಿಸಬಹುದು. ಮುಂದೆ ಪದ್ಯ ಹೀಗಿದೆ: ಆಡಲಿದೆ, ಈಡಲಿದೆ, ಊಡಲಿದೆ, ಓಡಲಿದೆ ಎಂಬುದಾಗಿ. ಆಡ ಎಂದರೆ ಆಟವಾಡುವ ಕ್ರಿಯೆ. ಜೀವನದ ಆಟದಲ್ಲಿ ಗೆಲ್ಲಬೇಕಾದರೆ ಗಣಿತವನ್ನ ಬಲ್ಲವರಾಗಿರಬೇಕು. ಈಡಲಿದೆ, ಈಡ ಎಂದರೆ ಗುರಿ. ಸರಿಯಾದ ಗುರಿಯನ್ನ ತಲುಪಬೇಕಾದರೆ ಗುರುವೂ ಇರಬೇಕು, ಗಣಿತವೂ ಇರಬೇಕು. ಊಡಲಿದೆ, ಊಡು ಎಂದರೆ ಫಲ ನೀಡು. ಲೆಕ್ಕವನ್ನ ಸರಿಯಾಗಿ ಬಿಡಿಸಿದಾಗ ಉತ್ತರ ಖಂಡಿತವಾಗಿ ಸಿಗುವಂಥದ್ದು. ಓಡಲಿದೆ, ಜೀವನದ ಓಟ ಎಲ್ಲೂ ನಿಲ್ಲದೆ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾದರೆ ಈ ಗಣಿತವು ಗೊತ್ತಿರಬೇಕು. ಮುಂದೆ ಗೂಢ ವಿಶ್ವವೇ ಗಣಿತ ಮೋಡಿಯೊಳಿದೆ ಎಂಬುದಾಗಿ ಕವಿಗಳು ಹೇಳಿದ್ದಾರೆ. ಇಲ್ಲಿ ಮೋಡಿ ಎಂದರೆ ಮಾಯೆ. ಸಂಪೂರ್ಣ ವಿಶ್ವವೇ ಗಣಿತವೆಂಬ ಮಾಯೆಯಲ್ಲಿದೆ. ವೇದಾಂತ ಶಾಸ್ತ್ರದಲ್ಲಿ ಶಂಕರಾಚಾರ್ಯರು ಮಾಯಾವಾದವನ್ನ ಪ್ರತಿಪಾದಿಸಿದ್ದಾರೆ. ಈ ವ್ಯಾವಹಾರಿಕ ಪ್ರಪಂಚದ ಎಲ್ಲಾ ಆಗುಹೋಗುಗಳಿಗೂ ಮೂಲವಾದದ್ದು ಮಾಯೆ. ಈ ಮಾಯೆಯಿಂದಲೇ ಜೀವ, ಜೀವನ, ಜಗತ್ತು ಎಲ್ಲವೂ ಇಲ್ಲದಿರುವುದು ಇರುವಂತೆ ಭಾಸವಾಗೋದು. ಈ ಮಾಯೆಯ ಲೆಕ್ಕಾಚಾರಕ್ಕೆ ಸಿಕ್ಕಿಕೊಂಡವರು ಅಗಣಿತನಾದ ಪರಮಾತ್ಮನನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ. ಮುಂದಿನ ಪದ್ಯ ಹೀಗಿದೆ: ಪೂರ್ಣವದು ಪೂರ್ಣವಿದು ಪೂರ್ಣದಿಂ ಪೂರ್ಣವೇ ಪ್ರಕಟವಾಗುವುದಲ್ಲಿ ಪೂರ್ಣವಾಗಿ ಪೂರ್ಣಕಂ ಪೂರ್ಣವನ್ನು ಕೂಡಿ ಕಳೆದರು ಮತ್ತೆ ಪೂರ್ಣವೇ ಉಳಿಯುವುದಶೇಷವಾಗಿ ಎಂಬುದಾಗಿ. ಈಶಾವಾಸ್ಯೋಪನಿಷತ್ತಿನಲ್ಲಿ ಒಂದು ಮಂತ್ರವಿದೆ: ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಎಂಬುದಾಗಿ. ಈ ಶ್ಲೋಕವನ್ನ ನೇರವಾಗಿ ಕವಿಗಳು ಕನ್ನಡಕ್ಕೆ ಇಲ್ಲಿ ಅನುವಾದಿಸಿದ್ದಾರೆ. ಬ್ರಹ್ಮಸತ್ಯಂ ಜಗನ್ಮಿಥ್ಯ ಎಂಬ ವೇದಾಂತ ಸಿದ್ಧಾಂತವನ್ನ ಹೇಳುವ ಮಂತ್ರವಿದು. ಅನಂತವಾದ ವ್ಯಾಪಕವಾದ ಬ್ರಹ್ಮ ಚೈತನ್ಯವನ್ನು ಇಲ್ಲಿ ಪೂರ್ಣ ಎಂಬ ಶಬ್ದದಿಂದ ಹೇಳಿದೆ. ಇಲ್ಲಿ ಮೊದಲು ಒಂದು ಉದಾಹರಣೆಯನ್ನ ನೋಡುವುದಾದ್ರೆ, ಮಡಿಕೆ ಹುಟ್ಟುವ ಮೊದಲು ತನ್ನ ಕಾರಣವಾದ ಮಣ್ಣಿನ ರೂಪದಲ್ಲಿರುವುದು. ಮಡಿಕೆ ನಾಶವಾದ ನಂತರವೂ ಮಣ್ಣೇ ಆಗುತ್ತೆ. ಹಾಗೆಯೇ ಮಧ್ಯದಲ್ಲಿ ಹುಟ್ಟಿದ ನಂತರ ನಾಶವಾಗುವ ಮೊದಲು ಇದು ಮಡಿಕೆ ಎಂಬುದಾಗಿ ವ್ಯವಹರಿಸಿದರೂ ಕೂಡ ವಸ್ತುತಃ ಆ ಮಡಿಕೆಯು ಮಣ್ಣೇ. ಕಾರಣವಾದ ಮಣ್ಣನ್ನು ಹೊರತುಪಡಿಸಿ ಹೊಸದಾಗಿ ಮಡಿಕೆ ಎಂಬ ಬೇರೆ ವಸ್ತುವಿಲ್ಲ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನ ನೋಡೋದಾದರೆ, ಕೆಲವೊಮ್ಮೆ ಹಗ್ಗದಲ್ಲಿ ಹಾವಿನ ಭ್ರಮೆ ಉಂಟಾಗುತ್ತೆ. ಭ್ರಮೆಯ ಮೊದಲು ಅದು ಹಗ್ಗವೇ, ಭ್ರಮೆ ಕಳೆದ ನಂತರವೂ ಅದು ಹಗ್ಗವೇ. ಹಾಗೆಯೇ ಭ್ರಮೆಯ ಸಮಯದಲ್ಲಿಯೂ ಹಾವು ಎಂಬುದಾಗಿ ಕಂಡರೂ ಅದು ಹಗ್ಗವೇ. ಹಾಗೆಯೇ ಈ ಪದ್ಯದಲ್ಲಿ ಅಥವಾ ಉಪನಿಷತ್ತಿನ ಮಂತ್ರದಲ್ಲಿ ಪೂರ್ಣಮದಃ ಪೂರ್ಣಮಿದಂ, ಜಗತ್ತು ಹುಟ್ಟುವ ಮೊದಲು ಪೂರ್ಣವಾದ ಬ್ರಹ್ಮಚೈತನ್ಯ ಮಾತ್ರವಿತ್ತು. ಈ ಜಗತ್ತು ಹುಟ್ಟುವ ಮೊದಲು ಆ ಬ್ರಹ್ಮವೇ ಆಗಿತ್ತು. ಪೂರ್ಣಾತ್ ಪೂರ್ಣಮುದಚ್ಯತೆ, ಬ್ರಹ್ಮನಿಂದ ಹುಟ್ಟಿದ ಜಗತ್ತು ಸ್ವರೂಪತಃ ಬ್ರಹ್ಮವೇ. ಅದು ಕೊನೆಗೆ ಲಯವಾಗುವುದು ಬ್ರಹ್ಮನಲ್ಲಿಯೇ.
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಜಗತ್ತನ್ನು ಬ್ರಹ್ಮ ದೃಷ್ಟಿಯಲ್ಲಿ ನೋಡಿದಾಗ ಪರಿಪೂರ್ಣವಾದ ಬ್ರಹ್ಮ ಮಾತ್ರ ಉಳಿಯುವಂಥದ್ದು. ಹೀಗೆ ಹಗ್ಗದಲ್ಲಿ ಹಾವಿನ ಭ್ರಮೆಯಂತೆ ಬ್ರಹ್ಮಚೈತನ್ಯದಲ್ಲಿ ಅಜ್ಞಾನದಿಂದ ಸಂಸಾರದ ಭ್ರಮೆಯುಂಟಾಗಿ ಆ ಭ್ರಮೆ ಕಳಚಿದಾಗ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಜೀವ ಬ್ರಹ್ಮನಲ್ಲಿ ಒಂದಾಗುವುದೇ ಅದ್ವೈತವಾದ ಮೋಕ್ಷ. ಮುಂದೆ ಪದ್ಯ ಹೀಗಿದೆ: ಅರಿವ ಕೂಡಿಸಬೇಕು ಕಳೆಯಬೇಕಜ್ಞಾನ. ಇಲ್ಲಿ ನೇರವಾಗಿ ಕವಿಯು ಗಣಿತವನ್ನ ತಿಳಿಸಿದ್ದಾರೆ. ಅರಿವ ಕೂಡಿಸಬೇಕು ಎಂಬುದಾಗಿ ಸಂಕಲನವನ್ನ ಹೇಳಿದ್ದಾರೆ. ಅರಿವು ಎಂದರೆ ಜ್ಞಾನ. ಜ್ಞಾನವನ್ನ ಕೂಡಿಸುತ್ತಾ ಸಾಗಿದಂತೆ ಅದು ಹೆಚ್ಚಾಗುವುದು, ಅಂದರೆ ದೃಢವಾಗುವುದು. ಜ್ಞಾನ ದೃಢವಾದರೆ ಸಂಶಯ ವಿಪರ್ಯಯಗಳಿಗೆ ಅವಕಾಶವಿಲ್ಲ. ಹೀಗೆ ಇಲ್ಲಿ ಬ್ರಹ್ಮಜ್ಞಾನವನ್ನ ಪಡೆಯಬೇಕಾದರೆ ನಿರಂತರವಾಗಿ ಆತ್ಮಚಿಂತನೆಯನ್ನ ಮಾಡಬೇಕು ಎಂಬುದಾಗಿ ಸೂಚಿಸಿದೆ. ಮುಂದೆ ಕಳೆಯಬೇಕಜ್ಞಾನ ಎಂಬುದಾಗಿದೆ. ಬೆಳಕಿನಿಂದ ಕತ್ತಲು ಕರಗುವಂತೆ ಜ್ಞಾನದಿಂದ ಅಜ್ಞಾನ ನಾಶವಾಗಲೇಬೇಕು. ಬ್ರಹ್ಮಜ್ಞಾನ ದೃಢವಾದರೆ ಸಂಸಾರ ಕಾರಣವಾದ ಅಜ್ಞಾನವು ನಾಶವಾಗಿ ಆ ಮೂಲಕ ಸಂಸಾರವು ಇಲ್ಲವಾಗುವುದು. ಮುಂದೆ ಪದ್ಯದಲ್ಲಿ ಭಗವದ್ವಿಭೂತಿಯನ್ನು ಗುಣಿಸಬೇಕು ಎಂಬುದಾಗಿದೆ. ವಿಭೂತಿ ಎಂದರೆ ಮಹಿಮೆ. ಸಣ್ಣ ಸಂಖ್ಯೆಯನ್ನ ದೊಡ್ಡ ಸಂಖ್ಯೆಯಿಂದ ಗುಣಿಸಿದಾಗ ದೊಡ್ಡ ಮೊತ್ತವನ್ನ ಪಡೆಯಬಹುದು. ಹಾಗೆಯೇ ಪ್ರತಿಯೊಂದು ವಸ್ತುವನ್ನು ಪರಮಾತ್ಮನ ಮಹಿಮೆ ಎಂಬುದಾಗಿ ನೋಡಿದಾಗ ಎಲ್ಲೆಲ್ಲಿಯೂ ನಾವು ಪರಮಾತ್ಮನನ್ನ ಕಾಣಬಹುದು. ಮುಂದೆ ಹೃದಯ ದೌರ್ಬಲ್ಯಗಳ ಭಾಗಿಸುತ್ತಿರಬೇಕು ಎಂದಿದೆ. ಭಾಗಿಸುವುದರಿಂದ ಸಂಖ್ಯೆ ಕ್ಷೀಣವಾಗುತ್ತೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ ಎಂಬುದಾಗಿ ಗೀತೆಯಲ್ಲಿ ಭಗವಂತ ತಿಳಿಸಿದಂತೆ ಹೃದಯ ದೌರ್ಬಲ್ಯಗಳನ್ನು, ರಾಗದ್ವೇಷಾದಿಗಳನ್ನು ಶೂನ್ಯವಾಗಿಸಬೇಕು. ಮುಂದೆ ಪದ್ಯದಲ್ಲಿ ಗಣಿತವಾಗಿರಬೇಕು ನಿತ್ಯ ಬಾಳು ಎಂದಿದೆ. ನಿತ್ಯ ಎಂದರೆ ನಿತ್ಯ, ನಿರಂತರವಾಗಿ. ಈ ಹಿಂದೆ ತಿಳಿಸಿದ ಕೂಡಿ ಕಳೆಯುವ ಗಣಿತವನ್ನ ಬಿಡುಗಡೆಯ ಉಪಾಯವಾಗಿ ಬಳಸಿ ಮೋಕ್ಷವನ್ನ ಪಡೆಯಬೇಕು ಎಂಬುದು ಇಲ್ಲಿನ ಸಾಲುಗಳ ತಾತ್ಪರ್ಯ. ಮುಂದಿನ ಕೊನೆಯ 4 ಸಾಲುಗಳು ಹೀಗಿವೆ: ಗಣಿತವೊಂದಗಣಿತನ ಬೆರಗು. ಇಲ್ಲಿ ಪರಮಾತ್ಮನನ್ನ ಅಗಣಿತ ಎಂಬ ಶಬ್ದದಿಂದ ಹೇಳುವ ಮೂಲಕ ಕವಿಗಳು ಪರಮಾತ್ಮನ ನಿರ್ಲಿಪ್ತತೆಯನ್ನ ತಿಳಿಸಿದ್ದಾರೆ. ಸಂಪೂರ್ಣ ಬ್ರಹ್ಮಾಂಡವು ಗಣಿತದಿಂದ ಕೂಡಿದ್ದರೂ ಸಹ ಪರಮಾತ್ಮ ಅದರ ಸಂಬಂಧವಿಲ್ಲದೆ ಅಗಣಿತನಾಗಿದ್ದಾನೆ. ಆದರೂ ಆತ ಜಗತ್ತನ್ನ ಸೃಷ್ಟಿಸುವವನು, ಕರ್ಮ ಫಲವನ್ನು ನೀಡುವವನು, ಸಂಸಾರ ಭ್ರಮೆಗೆ ಆಧಾರವಾಗಿರುವವನು. ಹಾಗಾಗಿ ಅಗಣಿತನ ಈ ಗಣಿತ ಒಂದು ಬೆರಗು, ವಿಸ್ಮಯ ಎಂಬುದಾಗಿ ಕವಿಗಳು ಹೇಳಿದ್ದಾರೆ. ಮುಂದೆ ಪದ್ಯದಲ್ಲಿ ಲೆಕ್ಕಾಚಾರವೆಣಿಕೆಯಲ್ಲಿ ಹಿತಕಾಂಬ ನೋಟ ಬಲು ಚೆನ್ನ ಎಂಬುದಾಗಿದೆ. ಲೆಕ್ಕಾಚಾರವೆಣಿಕೆಯಲ್ಲಿ ಈ ಜಗತ್ ಸೃಷ್ಟಿಯ ಲೆಕ್ಕಾಚಾರ ಅತ್ಯಂತ ಕಠಿಣವಾದದ್ದು. ರಾಗದ್ವೇಷಗಳಿಲ್ಲದೆ ಕೇವಲ ಜೀವಿಗಳು ಅನೇಕ ಜನ್ಮಗಳಲ್ಲಿ ಮಾಡಿರುವ ಕರ್ಮಕ್ಕನುಸಾರವಾಗಿ ಫಲವನ್ನ ನೀಡಲು ಮತ್ತೆ ಮತ್ತೆ ಸೃಷ್ಟಿಯನ್ನ ಪರಮಾತ್ಮ ಮಾಡಬೇಕಾಗಿದೆ. ಈ ಕಠಿಣ ಕಾರ್ಯದಲ್ಲಿ ನಿರತನಾಗಿದ್ದರೂ ಕೂಡ ಪರಮಾತ್ಮನ ಹಿತಕಾಂಬ ನೋಟ, ಶಾಂತ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಬಲು ಚೆನ್ನ. ಪರಮಾತ್ಮನ ಸಚ್ಚಿದಾನಂದ ಸ್ವರೂಪವೇ ಪಾರಮಾರ್ಥಿಕವಾದದ್ದು ಎಂಬುದು ಇದರ ಅರ್ಥ. ಮುಂದೆ ಕೊನೆಯ ಸಾಲುಗಳು ಹೀಗಿವೆ: ಕಣಕಣದೊಳಿಂದು ಕುಣಿಯುವ ಚಿನ್ಮಯಗೆ ಬಾಗಿ ಮಣಿದು ಸ್ವೀಕರಿಸೋಣವಿ ವಿಸ್ಮಯವನು ಎಂಬುದಾಗಿ ಎಲ್ಲಾ ಚರಾಚರಗಳಲ್ಲೂ ನಿಯಾಮಕನಾಗಿ ಅಂತರ್ಯಾಮಿಯಾಗಿ ಎಲ್ಲವುಗಳ ಸ್ವರೂಪನಾಗಿರುವ ಚೈತನ್ಯ ಸ್ವರೂಪನಾದ ಪರಮಾತ್ಮನಿಗೆ ಶರಣಾಗತರಾಗಿ ಶರೀರಾದಿಗಳಲ್ಲಿ ಅಹಂಕಾರ ಮಮಕಾರಗಳನ್ನ ತೊರೆದು ಈ ಗಣಿತವೆಂಬ ವಿಸ್ಮಯವನ್ನ ಸ್ವೀಕರಿಸಿದಾಗ, ಅರಿತಾಗ ಈ ಸಂಸಾರ ಬಂಧದಿಂದ ಬಿಡುಗಡೆ ಹೊಂದಲು ಸಾಧ್ಯ. ಇಲ್ಲಿ ಗಣಿತವನ್ನು ಬಹಳಷ್ಟು ಮಂದಿ ಕಷ್ಟ, ಕಬ್ಬಿಣದ ಕಡಲೆ ಎಂಬುದಾಗಿ ಭಾವಿಸ್ತಾರೆ.
ಆದರೆ ಕೆಲವರಿಗೆ ಗಣಿತ ಸರಳ.